In the question you can see that the following table gives the total cost schedule. ಹೌದಾ? ಸೊ ಆ ಟೇಬಲಲ್ಲಿ ನಿಮಗೆ ಆ ಕ್ವೆಶನಲ್ಲಿ ಹ್ಯಾಸ್ ಗಿವನ್ ದ ಟೋಟಲ್ ಕಾಸ್ಟ್ ಶೆಡ್ಯೂಲ್ ಆ್ಯಂಡ್ it also given that AFC at 4 units of output 4 units of output ಇದ್ದಾಗ the AFC is 5 units ಅಂತ ಹೇಳ್ತಾ ಇದ್ದಾನೆ. So AFC is 5. So find out TVC, TFC, AVC, SMC and SAC. ಹೌದಲ್ವಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋ ಅಂಥದ್ದು. ಸೊ ನಾವು ಫಸ್ಟ್ ಟು ಕ್ಯಾಲ್ಕುಲೇಟ್ ದಿಸ್, ಸೊ ಫಸ್ಟ್ ಈಗ ಟಿ ಸಿ ಕೊಟ್ಟಿದ್ದಾರೆ. ಸೊ ಆನ್ ದಿ ಬೇಸಿಸ್ ಆಫ್ ದಿಸ್ ನಮ್ಗೆ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ. 4 units ಆಫ್ ಔಟ್ಪುಟ್ ಇದ್ದಾಗ ದ AFC ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ₹5 ಅಂತ. ಹೌದಲ್ವಾ? ಸೊ ಈಗ ಒಪ್ಟೈನ್ ಮಾಡಬೇಕು ಅಂದರೆ ನೋಡ್ಕೊಳ್ಳಿ, 5 × 4 ಇಟ್ ಈಸ್ 20. ಹೌದಾ? ಸೊ TFC/Q ತಾನೇ ನಮಗೆ AFC ಒಪ್ಟೈನ್ ಆಗುತ್ತೆ. ಸೊ 20. ಹೌದಾ? ಸೊ ನಾವು ಇಫ್ total fixed cost is always fixed, so it is so easy to calculate that TFC 20, 20, 20 and 20. ಹೌದಾ? ಹೆಂಗೆ ಮಾಡಿದೆ? ಸೊ ಅವ್ನು ಹಿಂಟ್ ಕೊಟ್ಟಿದ್ದಾನೆ, 4 units ಆಫ್ ಔಟ್ಪುಟ್ ಇದ್ದಾಗ ದ ಟೋಟಲ್ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ₹5 ಅಂತ. ಓಕೆ, ಸೊ ನಮಗೆ AFC ಹೆಂಗೆ ಒಪ್ಟೈನ್ ಆಗುತ್ತೆ? TFC/Q. ಹೌದಲ್ವಾ? ಸೊ ಈಗ 5 × 4 ಮಾಡಿದಾಗ ವಿ ವಿಲ್ ಗೆಟ್ ದ 20. ಸೊ 5 4s are ₹20 ಆಯಿತು. ಸೊ ದಿಸ್ ಈಸ್ ಆವ್ರೇಜ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ದೆನ್ TVC ಹೆಂಗೆ ಒಪ್ಟೈನ್ ಆಗುತ್ತೆ? ಸೊ ನಿಮಗೆ ಗೊತ್ತಿದೆ TFC + TVC = TC ಆಗುತ್ತೆ ಅಂತ. ಹೌದಲ್ವಾ? ಈಗ ಈ TC - TFC ಮಾಡಿದ್ರೆ TVC ಆಸ್ ಯೂಶುವಲ್ ಒಪ್ಟೈನ್ ಆಗುತ್ತೆ. ಹೌದಾ? ಸೊ 50 - 20 30, 65 - 20 45, ದೆನ್ 75 - 20 55, 95 - 20 that is 75, 130 - 20 110, 185 - 20 so that is 165. Now AFCನ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಸೊ AFC TFC/Q ಆಗಿರೋದ್ರಿಂದ ಸೊ 20 ಡಿವೈಡೆಡ್ ಬೈ TFC/Q, 20 ಡಿವೈಡೆಡ್ ಬೈ 1 that is 20, then 20 divided by 2 10, 20 divided by 3 that is 6.66, then 20 divided by 4 already on question he has given that 4, then 20 divided by 5 that is 4, then 20 divided by 6 3.3. ಹೌದಾ? ಸೊ AFC ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಕ್ಲಿಯರ್ ಆಗಿದೆ. ನಾವು ದೆನ್ SAC, ಸೊ SACನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ್ಯಾಟ್? ಸೊ ಫಸ್ಟ್ TC ಡಿವೈಡೆಡ್ ಬೈ Q ಮಾಡ್ತಾ ಹೋಗಬೇಕು. ಫಸ್ಟ್ ಒನ್ ಇಸ್ 50. ಸೊ TC ಏನಿದೆ 50 divided by 1 that is 50, then 65 divided by 2 that is 32.5. ಹೌದಾ? 75 divided by 3 25, then 95 divided by 4 that is 23.7, then 130 divided by 5 that is 35, 185 divided by 6 that is 55. Sorry 130 divided by 5 that is 26, then 185 divided by 6 that is 30.83. ಸೊ ಇದು ಕ್ಲಿಯರ್ ಆಗಿದೆ. ನಾವು ದ SMCನ ಕ್ಯಾಲ್ಕುಲೇಟ್ ಮಾಡೋಕ್ಕೆ, SMCಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ SMC ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಏನು ಮಾಡ್ತಾ ಹೋಗಬೇಕು? ಸೊ ಅಡಿಷನ್ ಆಗಿರೋವಂಥದ್ದನ್ನು ಮೈನಸ್ ಮಾಡ್ತಾ ಹೋಗ್ತೀರಾ. ಯಾವುದಕ್ಕೆ ಯಾವುದು ಅಡಿಷನ್ ಆಗಿರೋವಂಥದ್ದು ಈ TVCಗೆ ಫಸ್ಟ್ ಏನಾಗಿರುತ್ತೋ ಅದನ್ನು ನಾವು ಮೈನಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್ ದಟ್ ಈಸ್ ಬ್ಲ್ಯಾಂಕ್, ದೆನ್ 45 - 30 ದಟ್ ಈಸ್ 15, 55 - 45 10, 75 - 55 that is 20, then 110 - 75 35, then 165 - 110 that is 55. Okay, now the last one is AVC, average variable cost. So ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ that is same TVC/Q. The first one is 30, then 45 divided by 2 that is 22.5, then 55 divided by 3 18.3, the next one 18.7, then 22,
then 27.5. Okay, so this is the concept. So ನಿಮಗೆ ಅಲ್ಲಿ ಸಮ್ಮಲ್ಲಿ ಹಿಂಟ್ ಸಿಗ್ತಿರೋದು has given the total cost. Along with that, with the 4 units of output, the AFC average fixed cost is ₹5 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ AFC ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, TFC by Q, ಹೌದಾ? ಸೊ ಈಗ 20 ನಮಗೆ 5 4s ಎಷ್ಟು 20 ಬಂತು, ಹೌದಲ್ವಾ? ಸೊ 20 ಇವಾಗ ಮಾಡಿ 20 ಆಗುತ್ತೆ. ಸೊ 20 total fixed cost ಆಯಿತು. ಅದಾದಮೇಲೆ ಮಿಕ್ಕಿರೋ ಕಾಸ್ಟ್ ಎಲ್ಲದನ್ನು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಟ್. ನಾವು ದ ನೆಕ್ಸ್ಟ್ ಸಮ್ ಈಸ್ So in the sum, it has given that the firm SMC schedule is shown in the following table. So here SMC schedule na ಕೊಟ್ಬಿಟ್ಟಿದ್ದಾನೆ 500, 300, 200, 300, 500 and 800, and it has given that the TFC of a firm is 100. So total fixed cost of a firm is 100 ಅಂತ ಹೇಳಿರೋದ್ರಿಂದ, so the total fixed cost is always whatever may be the output, the total fixed cost is always the same ಆಗಿ ಉಳ್ಕೊಂಡಿರುತ್ತೆ. So now you have to calculate TVC, TC, AVC, SCAC and AFC. ಸೊ ಈಗ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು, ಟಿ ವಿ ಸಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ದ ಟಿ ವಿ ಸಿ ಫಸ್ಟ್ ಒನ್ ಇಸ್ ಬ್ಲ್ಯಾಂಕ್. ನಾವು ದ ನೆಕ್ಸ್ಟ್ ಒನ್ ಇಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, the first value of that, so 500. Now 500 plus 300, 800, 800 plus 200, 1000, 1000 plus 300, 1300, 1300 plus 500, 1800, 1800 plus 800, that is 2600. ಓಕೆನಾ? ಇಲ್ಲಿ ಪ್ರತಿಯೊಂದು ಸಮ್ಗೂ ಟ್ರಿಕ್ ಚೇಂಜ್ ಆಗ್ತಾ ಹೋಗ್ತಾ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೀಸ್ ಕ್ವೆಶನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ 6 marks. 6 marksಲ್ಲಿ ಬರೋ ಅಂಥದ್ದು. ಓಕೆನಾ? ಸೊ 500 ಆ್ಯಸ್ ಯೂಶುವಲ್, 500 ಪ್ಲಸ್ 300, 800 ಆಯಿತು. 800 ಪ್ಲಸ್ 200, 1000, 1000 ಪ್ಲಸ್ 300, 1300, 1300 ಪ್ಲಸ್ 500, 1800 ಆ್ಯಂಡ್ 1800, 800 plus 800, 2600. Okay, so ಇದು ಕ್ಲಿಯರ್ ಆಗಿದೆ. ಸೊ ನಾವು how we have to calculate the TC? So total fixed total cost, first one is 100. So TFC plus TVC is equals to TC ಅಂತ ಗೊತ್ತಿದೆ ನಿಮಗೆ, ಹೌದಲ್ವಾ? ಸೊ TFC plus TVC is equals to TC ಆಗ್ತಾ ಹೋಗುತ್ತೆ. ಫಸ್ಟ್ ಒನ್ is 100. Now 100 plus 500, that is 600, ಹೌದಾ? Then 600, then 100 plus 800, that is 900, 1000 plus 100, 1100, 1300 plus 100, 1400, 1800 plus 100, 1900, 2600 plus 100, 2700. Okay, so ಇದು ಕ್ಲಿಯರ್ ಆಗಿದೆ. then as usual ABC ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, TVC by Q, ಹೌದಾ? ಫಸ್ಟ್ ಒನ್ is blank, 500 divided by 1, that is 500, ಹೌದಾ? ಸೊ 500 divided by TVC by Q, ಹೌದಲ್ವಾ? the first one is blank. now 500 divided by 1, that is 500, 800 divided by 2, that is 400, 1000 divided by 3, that is 303.3. now 1300 divided by 4, that is 325. then 1800 divided by 5, that is 360. then 2600 divided by 6, that is 433.3. SCAC ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ TC divided by Q, ಹೌದಾ? ಸೊ TC divided by Q ಮಾಡಿದಾಗ we will get that SCAC. ಸೊ ನಾವು ಫಸ್ಟ್ ಒನ್ ಸೊ ಅಡಿಷನ್ ಆಗಿರೋ ಅಂಥದ್ದು, ಟಿ ಸಿಗೆ ಏನು ಅಡಿಷನ್ ಆಗಿದೆ ಅದನ್ನು ನಾವು ಮೈನಸ್ ಮಾಡ್ತಾ ಹೋಗಬೇಕು, ಹೌದಲ್ವಾ? ದ ಫಸ್ಟ್ ಒನ್ is blank, then 600 as it is, we have written that. now so first one is TC by Q ಮಾಡ್ತಾ ಹೋಗ್ತೀವಿ. now TC 600 divided by
1, that is 600. Then 900 divided by 2, that is 900 divided by 2, we will get 450. Then 1000 divided by 3, that is 366.6. Then 350, then 380, then 450. Now the next one is AFC. AFC na calculate madake TFC by Q. How that? So total fixed cost divided by Q. The first one is 0. When the output is 0, everything first column will be 0 agirutte. 100 divided by 1, 100. Then 100 divided by 2, that is 50. Then 100 divided by 3, 33.3. 100 divided by 4, that is 25. 100 divided by 5, that is 20. 100 divided by 6, that is 16.6. Okay, so if you want to calculate this sum, all the sums, so it is very important that you have to practice all the equations. Okay na? So it's a trick. So trick na ನೀವು practice ಮಾಡಲೇಬೇಕು. ಒಂದೊಂದು ಸಮ್ಮು ನಾನು ಒಂದೊಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡಿದ್ದೀನಿ ಈಗ. SMC ಕೊಟ್ಟಾಗ ಹೆಂಗೆ, AFC ಕೊಟ್ಟಾಗ ಹೆಂಗೆ, ABC ಕೊಟ್ಟಾಗ ಹೆಂಗೆ ಅಂತ, ಹೌದಲ್ವಾ? ಸೊ now it's your work to practice these questions. Okay, yeah, thank you. TVC by Q, ಹೌದಲ್ವಾ? The first one is blank. Now 500 divided by 1, that is 500. 800 divided by 2, that is 400. 1000 divided by 3, that is 303.3. Now 1300 divided by 4, that is 325. Then 1800 divided by 5, that is 360. Then 2600 divided by 6, that is 433.3. SCSC ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ TC divided by Q, ಹೌದಾ? ಸೊ TC divided by Q ಮಾಡಿದಾಗ we will get that SCSC. ಸೊ ನಾವು ಫಸ್ಟ್ ಒನ್ ಸೊ ಅಡಿಷನ್ ಆಗಿರೋ ಅಂಥದ್ದು TCಗೆ ಏನು ಅಡಿಷನ್ ಆಗಿದೆ ಅದನ್ನು ನಾವು ಮೈನಸ್ ಮಾಡ್ತಾ ಹೋಗಬೇಕು, ಹೌದಲ್ವಾ? ದ ಫಸ್ಟ್ ಒನ್ is blank. Then 600 as it is, we have written that. Now so first one is TC by Q ಮಾಡ್ತಾ ಹೋಗ್ತೀವಿ. Now TC 600 divided by 1, that is 600. Then 900 divided by 2, that is 900 divided by 2, we will get 450. Then 1000 divided by 3, that is 366.6. Then 350. Then 380. Then 450. Now the next one is AFC. AFC na calculate madake TFC by Q. How that? So total fixed cost divided by Q. The first one is 0. When the output is 0, everything first column will be 0 agirutte. 100 divided by 1, 100. Then 100 divided by 2, that is 50. Then 100 divided by 3, 33.3. 100 divided by 4, that is 25. 100 divided by 5, that is 20. 100 divided by 6, that is 16.6. Okay, so if you want to calculate this sum, all the sums, so it is very important that you have to practice all the equations. Okay na? So it's a trick. So trick na ನೀವು practice ಮಾಡಲೇಬೇಕು. ಒಂದೊಂದು ಸಮ್ಮು ನಾನು ಒಂದೊಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡಿದ್ದೀನಿ ಈಗ. SMC ಕೊಟ್ಟಾಗ ಹೆಂಗೆ, AFC ಕೊಟ್ಟಾಗ ಹೆಂಗೆ, ABC ಕೊಟ್ಟಾಗ ಹೆಂಗೆ ಅಂತ, ಹೌದಲ್ವಾ? ಸೊ now it's your work to practice these questions. Okay, yeah, thank you.